Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನೀವೇ ನೋಡಿರ್ತೀರ, ನಾನು ಅಜ್ಜ ಮನೆಯಲ್ಲೇ ಉಳ್ಕೊಂಬಿಟ್ಟಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ದು ನನ್ನ ಕೆಲಸ ಇರೋದ್ರಿಂದ ಹೊರಟೆ. ನಮ್ಮ ಅತ್ತೆ ಬೇಗ ಕಾಫಿ ಮಾಡಿಕೊಟ್ರು. ಕಾಫಿ ಟೀ ಕುಡ್ಕೊಬಿಟ್ಟು ಅಲ್ಲಿಂದ ಹೊರಟೆ. ನನ್ನ ಮಗಳು ಬಾ ಅಂತಂದರೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಬಾಯ್ ಮಾಡ್ತಾ ಅಲ್ಲೇ ಮಲ್ಕೊಂತಿದ್ಲು. ಯಾರಪ್ಪ ಅಂದರೆ ಬರಲಿಲ್ಲ. ಅಂಗನವಾಡಿಗೆ ಹೋಗ್ಬೇಕಾಗುತ್ತೆ ಅಂತ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲೇ ಉಳ್ಕೊತಾಳೆ. ನಾನು ಬರಲ್ಲಮ್ಮ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೇ ಉಳ್ಕೊಂಡು ಎಷ್ಟು ಒತ್ತಾಯ ಮಾಡಿದ್ರೂ ಬರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಕರ್ಕೊಂಬಂದರು. ನಾನು ಆವಾಗಲೂ ಬರಲ್ಲ ಅಂತೇಳಿ ಹೇಳ್ತಿದ್ದು. ಆಮೇಲೆ ಅಲ್ಲಿಂದ ಬಿಟ್ಬಿಟ್ಟು ಅವಳನ್ನ ಸೀದಾ ಊರ ಕಡೆ ಹೊರಟ್ವಿ. ಟೈಮ್ ಆಗಿಬಿಟ್ಟಿತ್ತು ನಮಗೆ ಅಂತೇಳಿ. ನಾನಂತೂ ಫುಲ್ ಚಳಿಗೋದಕ್ಕೂ ಫುಲ್ ಕವರ್ ಆಗ್ಬಿಟ್ಟಿದ್ವಿ. ಅಲ್ಲಿಂದ ಬಂದವರು ಕೆಲಸ ಇತ್ತು ಜಾಸ್ತಿ. ಇವತ್ತು ಕೆಲಸನೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಬರೋ ಟೈಮಲ್ಲಿ ತಿಂಡಿ ತಿನ್ಕೊಬಂದಿದ್ವಿ ಊಟದ ಟೈಮಲ್ಲಿ. ಅಲ್ಲಿಂದ ಬಂದವಳೆ ಕುರಿ ಮರಿನೆಲ್ಲ ಆಚೆ ಬಿಟ್ಬಿಟ್ಟು ಸ್ವಲ್ಪ ಓಡಾಡಲಿ ಅಂತೇಳಿ ಮೇವೆಲ್ಲ ಹಾಕಿ ಅಲ್ಲಿಂದ ಫುಲ್ಲು ಕೆಲಸ ಅಂದರೆ ಕೆಲಸ ಇತ್ತು. ಮನೆಯೆಲ್ಲ ಹಂಗೆ ಬಿಡ್ತಿತ್ತು. ಒಳಗಡೆನೇ ಕುರಿ ಕಟ್ಟೋಗಿದ್ದರಿಂದ ಫುಲ್ಲು ಸೊಪ್ಪು ಪಿಸ್ಕೆ ಎಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ನೆಲ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಒಂದು ಕಡೆಯಿಂದ ನೆಲ ಒರೆಸಿ ಮತ್ತು ಅಲ್ಲಿಂದ ಕೆಲಸಗಳೆಲ್ಲ ಹೋಗುತ್ತಲ್ಲ ಆಚೆದು ಒಂಚೂರು ಕ್ಲೀನ್ ಮಾಡ್ಕೊಬಿಡೋಣ ಅಂಥೇಳಿ ಬೇಗ ಆಚೆ ಕಡೆ ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ಬೇಗ ಬಂದೆ. ಏಕೆಂದರೆ ಆಚೆ ಕಡೆ ನಮ್ಮ ಮನೆ ಹತ್ರ ಮರಗಳು ಇರೋದ್ರಿಂದ ಸಿಕ್ಕಾಪಟ್ಟೆ ಎಲೆ ಎಲ್ಲ ಉದುರುತ್ತವೆ. ಅದೇ ಅರ್ಧ ಕಸ ಹಾಕ್ಬಿಡುತ್ತೆ. ನಾವಿದ್ದರೂ ಎಷ್ಟು 2 ಟೈಮ್ ಕಸ ಹೊಡೆದ್ರೂ ಅಷ್ಟು ಎಲೆ ಇದ್ದೇ ಇರುತ್ತೆ. ಅದು ಈ ಬೇಸಿಗೆಗಂತೂ ಭಾರಿ ಇರುತ್ತೆ. ಆಮೇಲೆ ಈ ಜಾಲೊಳಗೆ ಕುರಿಮರಿ ಕಟ್ಟೋದ್ರಿಂದ ಕೆಳಗಡೆನೂ ಪಿಸ್ಕೆ ಎಲ್ಲ ಇರುತ್ತೆ. ಆ ಪಿಸ್ಕೆನೆಲ್ಲ ಕಸ ಗುಡಿಸಿ ಮತ್ತು ಅದನ್ನೆಲ್ಲ ಬಾಚಾಕಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಅಲ್ಲಿಂದ ಮತ್ತೆ ಅರಸೀಕೆರೆಗೆ ಹೋಗಿ ರೇಷನೆಲ್ಲ ತಂದುಬಿಟ್ಟು ಅದನ್ನೇನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಮತ್ತೆ ಅಡುಗೆ ಮಾಡೋಕ್ಕೆ ಅಂತೇಳಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ಒಂದು ಕಡೆ ರೈಸ್ಗಿಟ್ಟು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡು ಬೇಗನೆ ಅದು ಆಗೋಷ್ಟರೊಳಗೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡೋಕ್ಕೆ ಅಂತೇಳಿ ತಗೊಂಡು ಜೀರಿಗೆ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ಹಾಕ್ಬಿಟ್ಟು ಟೊಮೊಟೊ ಹಾಕಿ ಸ್ವಲ್ಪ ದಪ್ಪ ಪೇಸ್ಟ್ ಮಾಡ್ಕೋಬೇಕು. ನಾನು ಕಾಯಿನ ಹೆಚ್ಚು ಹಾಕೊಂಡಿದ್ದೆ, ಏಕೆಂದರೆ ದಪ್ಪ ರುಬ್ಕೊಂಡಾಗ ಅದು ಸಾಂಬಾರೊಳಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿನೆಲ್ಲ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಖಾರಕ್ಕೆ ಅದನ್ನು ನೋಡ್ಬಿಟ್ಟು ಹಾಕ್ಕೊಂಡು ದಪ್ಪ ಖಾರ ರುಬ್ಕೋಬೇಕು. ರುಬ್ಬಾದ್ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಖಾರ ರುಬ್ಬಕ್ಕೇನು ಈರುಳ್ಳಿ ಹಾಕಿರಲ್ಲ. ಅದಾದಮೇಲೆ ನೋಡಿರಿ ದಪ್ಪ ಹಿಂಗಿದ್ದೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಒಗ್ಗರಣೆ ಅಂತ ಸಖತ್ತಾಗಿರುತ್ತೆ. ಅದಾದಮೇಲೆ ಒಂದು ಕುದಿಸ್ಕೊಂಬಿಟ್ರೆ ಒಳ್ಳೆ ರೆಡಿಯಾಗಿರುತ್ತೆ ಸಾಂಬಾರು. ಇಷ್ಟ ಆಗೈತೆ ಅಂದರೆ ಜಯ ಆಂಜನೇಯ.